ಬಾದಾಮ್ದೇನೋ ಈಸಿಯಾಗಿ ಬಂದ್ಬಿಡುತ್ತೆ. ವಾಲ್ನಟ್ತಂತೂ ಅದನ್ನ ಸಂದಿಲೆಲ್ಲ ತೆಗಿಬೇಕಲ್ಲ. ಅಯ್ಯೋ, ಹಾಫ್ ಲೀಟ್ರಕ್ಕೆ 1 ಲೀಟ್ರ್ ತರಬೇಕಿತ್ತು ಹಾಲು. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಕಿರಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಸುಂಡ, ತೆಂಗಿನಕಾಯಿ, ಡೇಟ್ಸು ಇವೆಲ್ಲ ಯಾವುದೂ ಬಿಡಲ್ಲ, ಸ್ಟಾಕ್ ಇರಂಗಿಲ್ಲ. ಅದೇ ನಮ್ಮ ಮನೇಲಿ ಒಂದು ಸುಂಡ ಇದೆಯಲ್ಲ, ತೆಂಗಿನಕಾಯಿ ಅಂತೂ ನಾವು ಅದಕ್ಕೆ ನಾವು ಹಿಂಗೆ ತೋರಿಸ್ತೀವಿ. ನಾವು ಬುದ್ಧಿವಂತರು, ನಾವು ಹಿಂಗೆ ತೋರಿಸೋದೇ ಇಲ್ಲ ಆಯಿತಾ, ನಾವು ಹಿಂಗೆ ತೋರಿಸೋದು. ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಎಡಗೈಲಿ ಕುಲ್ಫಿ, ಬಲಗೈಲಿ ಕವರು. ತೊಳ್ಕೊಬೋದು. ಎಂಥ ಸೋಂಬೇರಿ ಗೊತ್ತಾ, ಅಷ್ಟು ಸೋಂಬೇರಿ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಎದ್ದ ತಕ್ಷಣ ಈ ಬಾದಾಮ್ ಸಿಪ್ಪೆ ಬಿಡಿಸೋದು, ಸ್ಪೆಷಲಿ ವಾಲ್ನಟ್ ಸಿಪ್ಪೆ ತೆಗೆಯೋದು ಅಂದರೆ ಬಲ್ಲೇ ಇರಿಟೇಷನ್ನು. ಬಾದಾಮ್ದೇನೋ ಈಸಿಯಾಗಿ ಬಂದ್ಬಿಡುತ್ತೆ. ವಾಲ್ನಟ್ತಂತೂ ಅದನ್ನ ಸಂದಿಲೆಲ್ಲ ತೆಗಿಬೇಕಲ್ಲ. ತೆಗೆಯೋಷ್ಟರಲ್ಲಿ ಫುಲ್ ಪುಡಿನೇ ಮಾಡಾಕ್ಬಿಟ್ಟೆ ವಾಲ್ನಟ್ನ. ಇತ್ತೀಚೆಗೆ ಮಾಲ್ಟ್ ಕುಡಿತಾ ಇಲ್ಲ. ವಿಂಟರ್ ಅಲ್ವಾ, ಯೂಶ್ವಲಿ ವಿಂಟರಲ್ಲಿ ಕುಡಿಯಲ್ಲ. ಅದು ಮಾಲ್ಟ್ ತಣ್ಣಗಿರತ್ತೆ, ಒಂದು ಮೊಸರು ಮಿಕ್ಸ್ ಮಾಡ್ಕೊಂತೀವಿ ಬೆಳಗ್ಗೆ. ಸೊ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮಾಲ್ಟ್ ತಗಂತಿಲ್ವಲ್ಲ ಅಂದ್ಬಿಟ್ಟು ಇಬ್ರು ಬಾದಾಮು ವಾಲ್ನಟ್ಟು ತಿಂತೀವಿ ಸೋಕ್ ಮಾಡಿಬಿಟ್ಟು. ಅದನ್ನ ಬಿಡಿಸಿಡ್ತಾ ಇದೆ. ಇವತ್ತು ಗುರುವಾರ, ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್ ಎಲ್ರಿಗೂ. ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅವ್ರಿಗೆ. ಇಲ್ಲ ಅಂದ್ರೆ ವೆಕೇಶನ್ ಎಂಜಾಯ್ ಮಾಡ್ತೀವಿ. ಡಿಸೆಂಬರ್ ಅಂದ್ರೆ ಒಂಥರ ಎಲ್ರಿಗೂ ಭಾಳ ಖುಷಿ ಅಲ್ವಾ. ನನಗಂತೂ ಭಾಳ ಇಷ್ಟ ಡಿಸೆಂಬರ್. ಬ್ಯಾಕ್ ಟು ಬ್ಯಾಕ್ ರಜೆಗಳು ಬರ್ತಾ ಇರುತ್ತೆ. ಮತ್ತೆ ಯಾರು ವರ್ಕಿಂಗ್ ಮೋಡಲ್ಲೇ ಇರಲ್ಲ. ಫುಲ್ ಮಂತ್ ಒಂಥರ ಎಂಜಾಯ್ ಮೋಡಲ್ಲಿ ಇರ್ತೀವಿ. ಚೆನ್ನಾಗಿರತ್ತೆ ಡಿಸೆಂಬರ್ ಅಪ್ ಟು ಜಾನ್ 5th ತನಕ. ಆಮೇಲೆ ಸ್ಟಾರ್ಟ್ ಆಗತ್ತೆ ನೋಡಿ ಯಥಾ ಪ್ರಕಾರ. ಡಿಸೆಂಬರಲ್ಲೆಲ್ಲ ಏನೇನು ಪೆಂಡಿಂಗ್ ಇಟ್ಟಿದೋ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡಿ ಮುಗಿಸ್ಬೇಕಾಗತ್ತೆ. ಸೊ ಇವತ್ತು ರಜೆ ಇರೋದ್ರಿಂದ ಆರಾಮಾಗಿ ಲೇಟಾಗಿ ಎದ್ದೆ. ಏನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಅದಕ್ಕೆ ಮನನ್ ಕಳಿಸಿದ್ದೆ. ಆಸ್ ಯೂಶುವಲ್, ಹೋಗಪ್ಪ ಬ್ರೇಕ್ಫಾಸ್ಟ್ ತಗೊಂಡ್ ಬಾ ಅಂತ. ತಗೊಂಡು ಹಿಡಿತಾ ಇದ್ದಾರೆ ಹಾಲು. ಅಯ್ಯೋ, ಹಾಫ್ ಲೀಟ್ರಕ್ಕೆ 1 ಲೀಟ್ರ್ ತರಬೇಕಿತ್ತು ಹಾಲು. ಓ, ಹಂಗೆ ಮೊಸರು ಬೇಡ್ದಿತ್ತಿತ್ತು. ಮೊಸರು ಈಸ್ಕೊಳಕ್ಕಾಗಲ್ಲ. ಬಾ ಹಿಡು ಹೋಗಿ. ಡೈಲಿ 1 ಲೀಟ್ರ್ ತಾನೇ ತರೋದು. ನೋಡಿ ಹೆಂಗ್ ಬೆಳಗ್ಗೆ ಹೆಂಗ್ ಗೊರಗು ಗುಯ್ ಎಂತದು ಗುರುಗುರ್ ಅಂತಾರೆ ನೋಡಿ ಹೆಂಗೆ. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಕಿರಿ ನಾನು ಹೇಳ್ದಷ್ಟು ಸಾಫ್ಟ್ ಆಗಿ ಹೇಳೋದೇ ಇಲ್ಲ ನಮ್ಮ ಮನೆಯಲ್ಲಿ ಆಯ್ತಾ. ನಾನು ಎಂತ ಸಾಫ್ಟ್ ಹುಡುಗಿ ಅಂದ್ರೆ ನಾನು ಒಬ್ಳಿಗೆ ಗೊತ್ತದು ಅಷ್ಟೇ, ಬೇರೆ ಯಾರಿಗೂ ಗೊತ್ತೇ ಇಲ್ಲ. ಸಾಹೇಬ್ರು ಬೆಳಗ್ಗೆ ಗುರ್ಗುರ್ ಅಂತ ಇರೋದು. ಅಲ್ಲಿ ನಮ್ಮ ಮನೆ ಹತ್ರ ಡ್ರೈನೇಜ್ ಬ್ಲಾಕ್ ಆಗಿನೇ 1 ವಾರ ಆಗಿತ್ತು. ಈಗ ಅದನ್ನ ಕ್ಲೀನ್ ಮಾಡಿಸಿ ಇನ್ನೂ 1 ಮಂತ್ ಆಗಿಲ್ಲ, ಅಲ್ಲೇ ಪುನಃ ಬ್ಲಾಕ್ ಆಗಿದೆ. ಅದು ಬಾಡಿಗೆ ಮನೆಯವರು ಏನೇನಾದ್ರೂ ಬಿಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಕ್ಲೀನ್ ಮಾಡಿಸಿದಾಗ ನಮಗೆ ಈ ಕೌಂಟರ್ ಟಾಪ್ ಕ್ಲೀನ್ ಮಾಡೋದು, ನ್ಯಾಪ್ಕಿನ್ನು, ವಾಟರ್ ಬಾಟಲ್ ಇವೆಲ್ಲ ಸಿಕ್ಕಿತ್ತು. ಈ ಸರಿನೂ ಅಲ್ಲಿ ಬಾಡಿಗೆ ಅವ್ರು ಫೋನ್ ಮಾಡಿದ್ರು, ಅಣ್ಣ ಈ ಸರಿನು ಟೂತ್ ಬ್ರಷ್ ಬಾಟಲ್ ಎಲ್ಲ ಸಿಗ್ತಾ ಇದೆ ಅಣ್ಣ ಬನ್ನಿ ಅಂತ. ಅದಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ ಮನುಗೆ. ಅದಕ್ಕೆ ಗುರ್ ಅಂತ ಅವ್ರು. ಇವಾಗ ಕಾಫಿ ಕುಡ್ಕೊಂಡು ಅಲ್ಲಿ ಹೋಗ್ಬೇಕು ಅವರು. ಯೂಶಲಿ ಇಷ್ಟು ದಿನ ಡ್ರೈನೇಜ್ ಎಲ್ಲ ಬ್ಲಾಕ್ ಆದ್ರೆ ನಾವು ಬಾಡಿಗೆ ಮನೆಯವ್ರಿಗೆ ಚಾರ್ಜ್ ಮಾಡ್ತಿರ್ಲಿಲ್ಲ, ನಾವೇ ಕ್ಲೀನ್ ಮಾಡಿಸ್ತಾ ಇದ್ವಿ. ಲಾಸ್ಟ್ ಟೈಮು ಭಯಂಕರ ಸಿಟ್ಟು ಬಂದ್ಬಿಡ್ತು ನಮಗೆ. ಇನ್ನೂ 1 ಮಂತ್ ಆಗಿಲ್ಲ, ಅಲ್ಲೇ ಪುನಃ ಬ್ಲಾಕ್ ಆಗಿದೆ. ಅದಕ್ಕೆ ಈ ಸರಿ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಗೋಯಿಂಗ್ ಫಾರ್ವರ್ಡ್ ಬ್ಲಾಕ್ ಆದ್ರೆ ಎಲ್ರಿಗೂ ಈಕ್ವಲ್ ಆಗಿ ಶೇರ್ ಆಗುತ್ತೆ, ಹಾಕ್ಬಿಟ್ಟು ಮಾಡಿಸಿ, ಆವಾಗಲೇ ನಿಮ್ಗೆ ಪೇನ್ ಗೊತ್ತಾಗೋದು ಅಂತ. ಒಂದ್ಸರಿ ಕ್ಲೀನ್ ಮಾಡಿಸಿದ್ರೆ ಕಮ್ಮಿ ಅಂದ್ರೂ 3,000 to 3,500 ಚಾರ್ಜ್ ಆಗುತ್ತೆ ನಮಗೆ. ಅದು ಕ್ಲೀನ್ ಮಾಡ್ಬೇಕಲ್ವಾ ಪಾಪ. ಹಂಗಾಗಿ ಇನ್ಮೇಲಿಂದ ಏನ್ ಮನು ಕರೆಕ್ಟ್ ಡಿಸಿಷನ್ ತಗೊಂಡಿದ್ಯಾ ನೀನು. ಬಾಡಿಗೆ ಅವ್ರಿಗೆ ಚಾರ್ಜ್ ಮಾಡಿದ್ಮೇಲೆ ಆ ಪೇನ್ ಅವಾಗ ಗೊತ್ತಾಗತ್ತೆ ಅವರಿಗೆ. ಯು ವೆಲ್ಕಮ್. ಏನ್ ತಂದೆ ತಿಂಡಿ? ಇಡ್ಲಿಗೆ ವಡ. ನಿನಗೂ ಇಡ್ಲಿನಾ? ಯಾಕೆ ನಿನ್ನ ಫೇವ್ರೆಟ್ ಪೂರಿ ಇರಲಿಲ್ಲ? ಬಿಸಿ ಇತ್ತು, ತಿನ್ನಲ್ಲ ನಾನು. ಯಾಕೆ? ಬೋರು ದಿನ ಯಾವತ್ತು ತಿಂತಾನೆ. ಮನು 2 ವೀಕ್ಸಿಂದ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ನಾನು. ಹೌದು. ನೆನ್ನೆ ಹೆಂಗಿತ್ತು ಅವಲಕ್ಕಿ ಥರನೇ ಇತ್ತು. ಚಂದ ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮಾಮೂಲಿ ಡೈಲಾಗಿಗೆ ಬಂದ್ಬಿಟ್ಟಲ್ಲ. ಅವಲಕ್ಕಿ ಹೆಂಗಿರ್ತೈತೆ? ಅವಲಕ್ಕಿ ದೋಸೆ ನೆನ್ನೆ ಡಿಫ್ರೆಂಟ್ ಆಗಿ ಮಾಡಿದ್ದೆ ನಾನು. ಅವಲಕ್ಕಿ ಥರನೇ ಇತ್ತು, ಚೆನ್ನಾಗಿತ್ತು, ಅಷ್ಟೇ ತಿನ್ಬೋದು.
ಎಂಜಾಯ್ ಯುವರ್ ಕಾಫಿ. ಬೇಗ ಕಾಫಿ ಕುಡ್ಕೊಂಡು ಅಟೆಂಡೆನ್ಸ್ ಹಾಕೋಗಿ ನಿಮ್ಮ ಡ್ಯೂಟಿಗೆ. ತಿಂಡಿ ತಿನ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇವಾಗ ಮನು ಎದ್ದೋದ್ರು, ಕೆಲಸ ಇದೆ ಸ್ವಲ್ಪ ಅಂತ. ನಾನು ಬರ್ತಾಯಿದ್ದೀನಿ ಕಿಚನಿಗೆ. ಹೀರೆಕಾಯಿ ತಂದಿಟ್ಟು ಅಲ್ಲೇ 4-5 ಡೇಸ್ ಆಯಿತು. ಹೀರೆಕಾಯಿ ಬಸ್ಸಾರು ಮಾಡೋಣ ಅಂತ ಮಾಡೇ ಇರಲಿಲ್ಲ, ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನು ತಿನ್ನಲ್ಲ ಬಸ್ಸಾರು, ಮತ್ತು ಮಾಡಿದ್ರು ನಾನು ಒಬ್ಬಳೇ ತಿನ್ನಬೇಕು. ನೆನ್ನೆ ದಾಲ್ ಮಾಡಿದ್ದೆ, ಆಂಧ್ರ ಸ್ಟೈಲ್ ಪಪ್ಪು ಮಾಡಿದೆ, ಅದಿದೆ. ಅದಕ್ಕೆ ಅದನ್ನು ಮನುಗೆ ಎತ್ತಿಟ್ಬಿಟ್ಟು ನಾವು ಮಾಡ್ಕೊಳ್ಳೋಣ ಅಂತ. ಚಳಿಗೆ ಚೆನ್ನಾಗಿರತ್ತಪ್ಪ ಬಸ್ಸಾರು, ಖಾರವಾಗಿ ಹುಳಿ ಹುಳಿಯಾಗಿ ಇಷ್ಟ ಆಗುತ್ತೆ ನನಗೆ. ಅದು ಫ್ರಿಡ್ಜಿಂದ ಇವೆಲ್ಲ ಎತ್ಕೊಳ್ಳೋದೇ ಕಷ್ಟ, ಎಲ್ಲ ಇಲ್ಲೇ ಬತ್ತೋದಂಗೆ ಆಗೈತೆ. ಇವತ್ತು ಮಾಡಲಿಲ್ಲ ಅಂದರೆ ವೇಸ್ಟ್ ಆಗೋಗಿರುತ್ತೆ. ಏನು ಅಂತ ಗೊತ್ತಿಲ್ಲ. ಮನುಗೆ ಬಸ್ಸಾರು ಅಂತ ಹೆಸ್ರು ಕೇಳಿದ್ರೇ ಆಗಲ್ವಂತೆ. ಆ ಟೇಸ್ಟ್ ಹೆಂಗಾದ್ರೂ ಇರಲಿ, ಹೆಸ್ರು ಕೇಳ್ತಿದ್ದಂಗೆ ಅದು ಇಷ್ಟ ಆಗಲ್ಲ ನನಗೆ ಅಂತಾರೆ. ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಬಾದಾಮು, ವಾಲ್ನಟ್ಟು ಮತ್ತು ಸೀಡ್ಸು, ನಟ್ಸು ಇದೆಲ್ಲ ರೋಸ್ಟ್ ಮಾಡಿ ಇಟ್ಟೇನೆ. ಸುಮಾರು ಒಂದು 2-3 ಡೇಸ್ ಆಯಿತು. ಎಲ್ಲನೂ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಇದನ್ನೇನು ಮಿಕ್ಸಿಗೆ ಹಾಕಿ ಉಂಡೆ ಮಾಡಿ ಎತ್ತಿಡೋಣ ಅಂತ ಅಂದ್ಕೊಂಡು ಹೋಗಿ ಡೇಟ್ಸ್ ನೋಡಿದ್ರೆ ಡೇಟ್ಸು ಡಬ್ಬ ಕಂಪ್ಲೀಟ್ ಖಾಲಿ ಆಗೋಗಿದೆ. ಏನಪ್ಪ ರಾಜ, ನಮ್ಮನೆ ಸುಂಡ ಇದೆಯಲ್ಲ, ಸುಂಡ, ತೆಂಗಿನಕಾಯಿ, ಡೇಟ್ಸು ಇವೆಲ್ಲ ಯಾವುದೂ ಬಿಡಲ್ಲ, ಸ್ಟಾಕ್ ಇರೋಂಗಿಲ್ಲ. ಅದೇ ನಮ್ಮ ಮನೇಲಿ ಒಂದು ಸುಂಡ ಇದೆಯಲ್ಲ, ಅಲ್ವಾ? ತೆಂಗಿನಕಾಯಿ ಅಂತೂ ಬೆಳಗ್ಗೆ ಹೊಡೆದಿದ್ರೆ ಸಾಯಂಕಾಲ ಹೋದ್ರೆ ಫ್ರಿಡ್ಜಲ್ಲಿ ಇರೋದೇ ಇಲ್ಲ. ಅದು ಹೆಂಗೆ ಹೋಗುತ್ತೆ ಫ್ರಿಡ್ಜ್ ಒಳಗೆ ಸುಂಡ ಅಂತ ಗೊತ್ತಿಲ್ಲ, ಏನೋ ಮಾಡಿರ್ತೀನಿ ನೀನೆ ಅಲ್ವಾ? ಹೌದೌದೌದು. ಯಾವಾಗಲೂ ಅಷ್ಟು ಮನುಷ್ಯನಿಗೆ ಒಂದು ಬೆರಳು ತೋರಿಸ್ಬೇಕಾದ್ರೆ 3 ಬೆರಳನ್ನು ನಾಲ್ಕು ಇಟ್ಕೋ. ನಾವು ಅದಕ್ಕೆ ನಾವು ಹಿಂಗೆ ತೋರಿಸ್ತೀವಿ, ನಾವು ಬುದ್ಧಿವಂತರು. ನಾವು ಹಿಂಗೆ ತೋರ್ಸೋದೇ ಇಲ್ಲ, ಆಯ್ತಾ? ನಾವು ಹಿಂಗೆ ತೋರಿಸೋದು, 5 ಬೆರಳು ನಿಮ್ಮ ಕಡೆಗೆ ಮಾಡೋದು ನಾವು. ನೀವೇ ಮಾಡೋದು ಎಲ್ಲ ನೀವೇ ಬುದ್ಧಿವಂತರು ಅನ್ಕೋಬೇಡಿ. ನೀವು ಚಾಪೆ ಕೆಳಗಡೆ ಹೋದ್ರೆ ನಾವು ರಂಗೋಲಿನೂ ಅಲ್ಲ, ಗ್ರೌಂಡ್ ಕೆಳಗಡೆನೇ ಹೋಗ್ಬಿಡ್ತೀವಿ ನಾವು. ಬನ್ನಿ, ಏನು ಡೈಲಾಗ್ ಹೊಡಿತಾರೆ. ಮೊನ್ನೆ ಹೋಗಿ ನೋಡಿದ್ರೆ ಫುಲ್ ಡಬ್ಬನೇ ಖಾಲಿ. ಅಲ್ಲಿ ಸುಮಾರು ವೆರೈಟಿಗಳಿದೆ. ಅಲ್ಲೆಲ್ಲ ಮನು ಹೊರಗಡೆ ಹೋಗಿದ್ರು. ಫೋನ್ ಮಾಡಿ ಹೇಳಿದ್ರೆ ಡೇಟ್ಸ್ ಖಾಲಿ ಮಾಡಿದ್ಯಲ್ಲಪ್ಪ, ತಗೊಂಡು ಬರಪ್ಪ ಅಂತ ಹೋಗಿ ಡ್ರೈ ಡೇಟ್ಸ್ ತಂದವ್ರೆ. ಅದನ್ನ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಆಮೇಲೆ ಹೋಗಿ ವೆಟ್ ಡೇಟ್ಸ್ ತೊಗೊಂಡು ಬಂದರೆ ಅಲ್ಲಿ ಸುಮಾರು ವೆರೈಟಿಗಳಿದೆ. ಹಂಗೆ ನಂಗೆ ಗೊತ್ತಾಗಲ್ಲ, ನೀನು ಯಾವ್ದು ತಂದ್ರೂ ಏನೋ ಒಂದು ಕಂಪ್ಲೇಂಟ್ ಹೇಳ್ತೀಯ, ಬೇಡ ನೀನೇ ಬಂದ್ಬಿಡು ಅಂತ. ಮೊನ್ನೆಯಿಂದ ಟೈಮೇ ಆಗಿರಲಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದೀವಿ ತಗೊಂಡು ಬರೋಣ ಅಂತ. ಅದೇ ಹೇಳ್ತಾ ಇದ್ನಲ್ಲ, ಮಾಲ್ಟ್ ಕುಡಿತಾ ಇಲ್ಲ ಇವಾಗ ಚಳಿಗೆ ಅಂತ. ಸೊ ಆ ಮಾಲ್ಟಲ್ಲಿ ಐಟಮ್ಸ್ ಎಲ್ಲ ಹಾಕಿರ್ತೀನಿ ನಾನು. ಹಂಗಾಗಿ ಅಟ್ಲೀಸ್ಟ್ ಅದು ಲಡ್ಡು ಮಾಡಿಟ್ರೆ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ಲ, ಅವಾಗ ತಿನ್ನಕ್ಕೆ ಚೆನ್ನಾಗಿರತ್ತೆ ಅಂತ. ನನಗಿನ್ನ ಜಾಸ್ತಿ ನನ್ನ ಗಂಡಂಗೋಸ್ಕರನೇ ಮಾಡ್ತಾ ಇರೋದು. ನಾನೇನು ಮುಟ್ಟೋದೇ ಇಲ್ಲ, ನಾನು ಮುಟ್ಟೋದು ಇಲ್ಲ. ನೀನು ಇಟ್ಟಿರೋ ಫ್ರೂಟ್ಸ್ನು ನಾನು ಮುಟ್ಟಲ್ಲ. ಹೌದಲ್ವಾ? ನೋಡೋಣ. ಅಲ್ಲೇ ಒಂದು CC ಕ್ಯಾಮ್ರಾ ಹಾಕ್ಬಿಡ್ತೀನಿ ನಾನು. ಆ ಡಬ್ಬ ಕರೆಕ್ಟಾಗಿ ಫಿಕ್ಸ್ ಮಾಡ್ಬಿಡ್ತೀನಿ. CC ಕ್ಯಾಮ್ರಾ ಹಾಕಿದ್ರು ನಾನು ಅಲ್ಲಿ ಕಾಣಿಸೋದೇ ಇಲ್ಲ. ನೀನು ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀಯಾ? ಇಲ್ಲ 3 ಥರ ಐತೆ. ಯಾವ್ದು ಬೇಕು? 3 ಇದೊಂದು ವೆರೈಟಿ, ಇದೊಂದು ವೆರೈಟಿ. ಅವತ್ತು ನಾವು ತಗೊಂಡಿದ್ದು ಇದು ಒಂದು ಕಂಟಿನ್ಯೂ 41 ಅವತ್ತು ತಗೊಂಡಿದ್ದು ನಾವು. ಇದೆಲ್ಲ ಅರೇಬಿಯನ್ ಡೇಟ್ಸ್, ಚೆನ್ನಾಗಿರತ್ತೆ. ಇದೆಲ್ಲ ಮಿಕ್ಸ್ಡ್. ಇಲ್ಲಿ ನೋಡಿ ಕಳ್ಳ. ನನ್ನ ಜಂಕ್ ತಿನ್ನೋದೇ ಇಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಇಣಿಕಿ ನೋಡೋದು. ಐಸ್ ಕ್ರೀಮ್. ಮೊನ್ನೆ ಎಲ್ಲ ಡೈಲಾಗ್ ಹೊಡಿತಾ ಇದೆ, ಜಂಕ್ ತಿನ್ನೋದೇ ಇಲ್ಲಪ್ಪ ಇನ್ಮೇಲೆ ನಾನು, ಫುಲ್ ಹೆಲ್ದಿ ಫುಡ್ಡು ಅಂತ. ಅದ್ರ ಜೊತೆಗೆ ಇದನ್ನು ತಿಂತಾ ಇರೋದಾ? ಕಾಂಬಿನೇಷನ್, ಬ್ಯಾಲೆನ್ಸ್ ಡಯಟ್. ಇದು 750 ಅಂತೆ ಕಿಲೋ. 750 ಅಲ್ಲ, 750. ಇದು 2300 ಕಿಲೋ. ಇದು 1300 200 ಏನೋ ಹೇಳಿದ್ರು. ಸೊ ಐ ಆಮ್ ಗೋಯಿಂಗ್ ವಿತ್ ದಟ್. ಅವತ್ತಿನ್ನೂ 2-3 ವೆರೈಟಿ ಇತ್ತು, 5-6 ವೆರೈಟಿ ಇತ್ತು. ಈಗ ಖಾಲಿ ಆಗುತ್ತೆ. ಇದೆಲ್ಲ ಇದಲ್ವಾ ಸೀಸನ್, ಫೆಸ್ಟಿವಲ್ ಸೀಸನ್. ಇದನ್ನ ತಗೊಂಡೋಗಿದ್ದೀನಿ ಮನೆಗೆ, ಸುಮ್ಮನೆ ಅವಾಗವಾಗ ತಿನ್ನೋದಕ್ಕೆ. ಮಸಾಲ ಆಮ್ಲ ಚೆನ್ನಾಗಿತ್ತು, ಆಜ್ಮೂಲ ತಿಂದಂಗೆ ಆಗತ್ತೆ. ಬೆಲ್ ಪೆಪ್ಪರು ತಗೋ, ಚೆನ್ನಾಗಿರ್ತೈತೆ. ಅದೇ ಥರದ ಜೊತೆಗೆ ಇದು ಆ್ಯಡ್ ಆಗುತ್ತೆ. ಇದನ್ನೆಲ್ಲ ಹಾಕೊಂತೀನಲ್ಲ, ಬ್ರೊಕೋಲಿ ಎಲ್ಲ. ಅವಾಗ ತಗೋ, ಒಂದು ತಗೋ ಸಾಕು. ದಪ್ಪ ಇರೋದು ತಗೋ, ಯಾವುದೋ ಒಂದು. ಇದು ನೋಡಿಲಿ, ನಿಂಗೆ ಇಷ್ಟ ಆಗತ್ತೆ, ತಿಂತೀಯ.
ಕುಲ್ಫಿ, ಕೇಸರ್ ಪಿಸ್ತಾ ಕುಲ್ಫಿ. ನನಗೂ ಶೇರ್ ಮಾಡಬೇಕು, ಬೇಕಾ ಸಪ್ರೇಟ್? ಸಪ್ರೇಟ್ ಬೇಡ, 1 ಬೈಟ್ ಶೇರ್ ಅಷ್ಟೇ. ನನಗೇನು ಅದೆಲ್ಲ ಇಷ್ಟ ಆಗಲ್ಲ, ಸುಮ್ಮನೆ 1 ಬೈಟ್ ಅಲ್ಲೇ ತಿನ್ನೋದು. ಇದು ತಗೋ, ಬಿಚ್ಚದು ಮೆಲ್ಟ್ ಆಗೋಯ್ತದೆ, ಕಲರ್ಫುಲ್ ಆಗೈತೆ. ವೆರಿ ಟೇಸ್ಟಿ. ಹೌದಾ, ನಾನು ತಗೋಬಿಡ್ಲ ಇದು? ಹಾಂ, ನೀನೇ ತಗೊಬಿಡು. ಹ್ಞೂ, ಸಖತ್ತಾಗೈತೆ. ಇನ್ನೊಂದು ತರ್ತಾರೆ ತಾಳಿ. ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಎಡಗೈಲಿ ಕುಲ್ಫಿ, ಬಲಗೈಲಿ ಕವರು, ರೋಡಲ್ಲಿ ನಡ್ಕೊಂಡು ಚೈಲ್ಡ್ ಥರ ಕಾಣಿಸ್ತಾ ಇದ್ದೀವಿ ಇದ್ರು ಅಂತ. ನನಗೆ ಮೋಸ ಮಾಡಿಬಿಟ್ಟವ್ರೆ ಅಂಗಡಿಯವರು. ಸಣ್ಣ ಕೊಟ್ಟವ್ರೆ ನನಗೆ, ನನ್ನ ಖಾಲಿನೇ ಆಗೋಗ್ತೀನಿ, ಇಂದು ಖಾಲಿ ಆಗಿಲ್ಲ. ಕೊಡುಮನು ಸಣ್ಣ ಇತ್ತು, ನಂದು ಖಾಲಿನೇ ಆಗೋಯ್ತು ಬೇಗ ಬೇಗ. ಬೆಲ್ ಪೆಪ್ಪರ್ ತಗೊಂಡ್ವಿ. ಯೂಶಲಿ ಇದು ಹೆವಿ ಕಾಸ್ಟ್ಲಿ ಇರುತ್ತೆ. ಅವನು ಕಮ್ಮಿ ತಗೊಂಡವನೆ. ದುಡ್ಡು ಎಷ್ಟು ನಾವು ಪೇ ಮಾಡಿದ್ದು? 268. ಕಮ್ಮಿ ತಗೊಂಡವನೆ. ಹೌದಾ? ಅಥವಾ ಅದಕ್ಕೆ ಬಿಲ್ಲೇ ಹಾಕಿಲ್ವೇನೋ? ಇದು 120. ನಾನು ಅದನ್ನೇ ನೋಡಿದೆ, ಇದು ಡೇಟ್ಸೇ 197 ರೂಪೀಸ್ 50 ಪೈಸೆನೋ, 198 ರೂಪೀಸ್ ಅಂತ ಇಟ್ಕೋ. 268 ಕುಲ್ಫಿ ಒಂದು 40 ಇರಲ್ವಾ? ಇದ್ರ ಮೇಲೆ ಇಲ್ಲಿ ಬಿಲ್ಲು ನಾನು ತಗೊಂಡಿರೋದಕ್ಕೆ 122 ರೂಪೀಸ್ ಹಾಕವನೆ. ಎಷ್ಟಾಯ್ತು ಅಲ್ಲಿಗೆ? ಬೇಜಾರಾಗಬೇಕಿತ್ತು, ಮರ್ತೋಗ್ಬಿಟ್ಟು. ಇಲ್ಲ, ನನ್ನ ಮುಂದೆನೇ ಸ್ಕ್ಯಾನ್ ಮಾಡ್ದ 3. ಬಿಡು, ಏನು ಮಾಡೋಕ್ಕಾಗತ್ತೆ? ಜಾಸ್ತಿ ಏನು ತಗೊಂಡಿಲ್ವಲ್ಲ ಅಂತೀಯಾ? ನಾನು ಅದೇ ಅನ್ಕೊತಾ ಇದ್ದೆ, ಇಷ್ಟು ಚೀಪ್ ಆಗೋಯ್ತಾ ಬೆಲ್ ಪೆಪ್ಪರು? ಇನ್ನು ರೆಗ್ಯುಲರಾಗಿ ತಗೋಬೋದು ಇಷ್ಟು ಚೀಪ್ ಇದ್ರೆ ಅಂತ. ಈ 2ರಿಂದ 122 ರೂಪೀಸು. ಈ ಕಾಸ್ಟ್ಲಿ ಇರುತ್ತೆ, ಸ್ಮೆಲ್ ಚಂದ ಇದು. ಆಹಾ, ಚೆನ್ನಾಗಿರತ್ತೆ, ಗಮ್ಮಂತ ಉಪ್ಪಿನಕಾಯಿ ಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಹೋಗ್ತಾ ಇದ್ದೆ ಇವಾಗ ಕಿಚನ್ಗೆ. ಈಗ ಎಂಟ್ರಿ ಕೊಟ್ಟಿದ್ದೀನಿ. ಆವಾಗಲೇ ಬೇಳೆ ನೆನೆಸ್ಬಿಟ್ಟು ಹೋಗೋಣ ಅಂದ್ಕೊಂಡವಳು ಮರ್ತ್ಬಿಟ್ಟು ಹೋಗ್ಬಿಟ್ಟಿದೆ. ಆಮೇಲೆ ಬಂದು ನೆನೆಸ್ಬಿಟ್ಟು ಒಂದು 1/2 ಅವರ್ ಸುಮ್ಮನೆ ಕೂತ್ಕೊಂಡಿದ್ದೆ. ಇವಾಗ ಇಟ್ಟಿದ್ದೀನಿ. ನೆನೆಸ್ಬಿಟ್ಟಿಟ್ರೆ ಬೇಗ ಬೇಯುತ್ತೆ, ಇಲ್ಲ ಅಂದರೆ ಅದು ಗಂಟೆ ಬೇಯಿಸ್ಬೇಕು. ಅದಕ್ಕೇ ಸೊ ಅಷ್ಟೊತ್ತಿಗೆ ಬೇಳೆ ಬೇಯೋಷ್ಟರಲ್ಲಿ ಹೀರೆಕಾಯಿಯನ್ನು ಬೇಗ ಚಾಪ್ ಮಾಡ್ಕೋಬೋದಲ್ವಾ? ಅದಕ್ಕೆ ತೆಗಿ ಇದನ್ನು ಗ್ರೈಂಡ್ ಮಾಡಿಬಿಡೋಣ ಅಂತ ಮಿಕ್ಸಿ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಬಿಟ್ರೆ ಆಮೇಲೆ ಉಂಡೆ ಮನು ಕೊಟ್ಟರೆ ಮನು ಕಟ್ತಾರೆ ಉಂಡೆ. ಆಮೇಲೆ ನಾನು ಅಡುಗೆ ಮಾಡ್ಕೋಬೋದು. ಏನಪ್ಪೋ ಮಲ್ಕತ್ತೀಯಾ ಇವಾಗ? ಎಲ್ಲಿದ್ದೀಯಾ? ಮಲ್ಕತ್ತೀಯಾ? ಎಡ್ಡಿದೆ ಅಂತ ಪ್ರೂವ್ ಆಗ್ತಾಯಿದೆ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ನಾನು ನಿನ್ನ ಜೊತೇಲಿ ಇದ್ಮೇಲೆ ನಿನಗೆ ಡ್ರೀಮ್ಸ್ ಎಲ್ಲ ಸ್ವೀಟಾಗೇ ಇರುತ್ತೆ. ಹೋಗು. ಅದಕ್ಕೆ ನಿನ್ನೆ ಕಳಿಸ್ತಾ ಇರೋದು, ಹೋಗು ಅಂತ. ಹೀರೆಕಾಯಿ ಬಸ್ಸಾರು ಮುದ್ದೆ ಪಲ್ಯ ಹಾಕೊಂಡು ತಿಂತಾಯಿದ್ರೆ ನಮ್ಮ ಮಂಡ್ಯ ಸ್ಟೈಲ್ ಸಾರು ಸ್ವರ್ಗಕ್ಕೆ ಮುರೇಗೇನು ಅನ್ನಿಸ್ತದೆ. ಈ ಮನುಗೆ ಬಸ್ಸಾರು ಹೆಸರು ಕೇಳಿದ್ರೇ ಆಗಲ್ಲ. ಬಸ್ಸಾರು ಇಷ್ಟನೇ, ಅದು ಯಾರು ಮಾಡಿದ್ರೆ ಅವ್ರು ತಿನ್ನೋಕೆ ಚೆನ್ನಾಗಿರುತ್ತೆ. ಯಾರು ಮಾಡಿದ್ರೆ ಚೆನ್ನಾಗಿರ್ತದೆ? ಮಾಡೋರು ಮಾಡಿದ್ರೆ. ಹಂಗಾರೆ ನಾನು ಮಾಡಬಾರ್ದೋಳು ಅಂತನಾ? ಏನಿಲ್ಲ, ಬೇಡ ಯಾಕೆ ರಿಸ್ಕು ಅಂತ. ಸಖತ್ತಾಗೈತೆ ಸಾರು ಮಾತ್ರ. ಏನೋ ಗೊತ್ತೆ, ನಮ್ಮ ಕಡೆ ನಮ್ಮಲ್ಲಿ ಜಾಸ್ತಿ ತರಕಾರಿ ಸಾರಿಗಿನ್ನ ಜಾಸ್ತಿ ಇದೆ ಉಪ್ಸಾರು ಅಂತೀವಿ ನಾವು. ಉಪ್ಸಾರು ತರಕಾರಿ ಪಲ್ಯ ಸೈಡಿಗೆ ಮುದ್ದೆ ಇದ್ರೆ ಸಖತ್ತಾಗಿ ಬಾರಿಸ್ತಾ ಇರ್ತೀವಿ. ಇವರು ಮುದ್ದೆನೂ ಇಷ್ಟಪಡಲ್ಲ, ಬಸ್ಸಾರು ಇಷ್ಟಪಡಲ್ಲ. ನಮಗಂತೂ ಇಷ್ಟ. ಅವ್ರಿಗೆ ನೆನೆದು ಬೇಳೆ ಸಾರು ಇತ್ತು, ಎತ್ತಿಟ್ಟಿದ್ದೀನಿ. ನನಗೂ ಬೇಳೆ ಸಾರು ತಿಂದು 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 ಸಾಕಾಗೋಗೈತಿ ಇವ್ರು ಸಾವಾಸ ಮಾಡಿ. ಕರೆಕ್ಟ್. ಅದಕ್ಕೆ ಕಾಯ್ಕೊಂಡು ಕೂತವ್ರೆ. ಇನ್ನೂ ಕುಕ್ಕರ್ ಆರಿಲ್ಲ, ಪ್ರೆಷರ್ ಹೋಗಿಲ್ಲ. ಅದಕ್ಕೆ ಹೋಗ್ಲಿಯಪ್ಪ, ಅಷ್ಟೊತ್ತಿಗೆ ಹೊಟ್ಟೆ ಎಷ್ಟಾಗ್ತಾಯಿದೆ, ನಾನು ಊಟ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಊಟ ಮಾಡ್ತಾ ಇದ್ದೀನಿ. ನಮ್ಮನ್ನು ನಾವು ನೋಡ್ಕೋಬೇಕಲ್ವಾ ಫಸ್ಟು, ಆಮೇಲೆ ಬೇರೆಯವರು. ಹೌದು. ಇವತ್ತಂತೂ ಸಂಡೇ ಥರ ಫೀಲ್ ಆಗ್ತಾ ಇದೆ ನನಗೆ. ಕೆಲಸದ ಮೇಲೆ ಕೆಲಸ, ಮನೆ ಕೆಲಸಗಳು. ಹಂಗೆ ಊಟ ಮಾಡಿ ಟಿವಿ ನೋಡ್ಕೊಂಡು ಕೂತಿದ್ವಿ. ಇವತ್ತೇನೋ ಬರೀ ಸುದೀಪ್ ಫಿಲಮೇ ಹಾಕಿದಾರಪ್ಪ ಟಿವಿಲಿ. ಸುದೀಪ್ ಬರ್ಡೇ ಇರಬೇಕು. ಬರ್ಡೇ ಅಲ್ಲ, ಅವ್ರದ್ದು ಮೂವಿ ರಿಲೀಸ್ ಆಯ್ತಲ್ಲ, ಅದಕ್ಕೆ ಥಿಯೇಟ್ರಿಗೆ ಯಾಕೆ ಹೋಯ್ತೀರಾ, ಮನೇಲೇ ತೋರಿಸ್ತೀವಿ ಅನ್ನೋದು. ಇರೋ ಚಾನಲ್ ಅವ್ರು ಎಲ್ಲರೂ ಸುದೀಪ್ ಮೂವಿ. ವಿಕ್ರಾಂತ್ ರೋಣ 1ರಲ್ಲಿ ಬರ್ತೈತೆ, ಕೋಟಿಗೊಬ್ಬ 3 1ರಲ್ಲಿ ಬರ್ತೈತೆ, ಆಮೇಲೆ ಇನ್ನೂ ಯಾವ್ಯಾವ ಹಳೆ ಮೂವಿಗಳೆಲ್ಲ ಬರ್ತವೆ. ಅದನ್ನೇ ಹೇಳ್ತಾ ಇದ್ದೆ ನಾನು. ಮೇ ಬಿ ಥಿಯೇಟ್ರಿಗೆ ಏನಕ್ಕೆ ಹೋಗ್ತೀರಾ ಅವರು ನೋಡೋಕ್ಕೆ, ಮನೇಲೇ ತೋರಿಸ್ತೀವಿ ನೋಡಿ ಅಂತ ಎಲ್ಲ ಚಾನಲ್ ಅವರು ಕಾಂಪಿಟೇಷನ್ ಮೇಲೆ ಹಾಕ್ಬಿಟ್ಟವ್ರೆ. ಶಿವರಾಜ್ ಕುಮಾರ್ ಉಪೇಂದ್ರದು ಇವತ್ತೇ ರಿಲೀಸು. ಶಿವರಾಜ್ ಕುಮಾರ್ದು ಬರ್ತೈತೆ. ಹೌದಾ? ಹಂಗಾರೆ ಚಾನಲ್ ಅವ್ರು ಪಕ್ಕಾ ಪ್ಲ್ಯಾನ್ ಮಾಡೋರೆ. ಸೊ ಅದಕ್ಕೆ ನಾನು ಈ ಮನು ಒಂದು ಮೂವಿ ಹಾಕೋದೇ ಇಲ್ಲ ಕರೆಕ್ಟಾಗಿ. ವಿಕ್ರಾಂತ್ ರೋಣ ನೋಡ್ತಾ ಇದ್ರು, ಕೂತ್ಕೊಂಡು ನಾನು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ರೆ ಅದಾಲೆ ಕೋಟಿಗೊಬ್ಬ 3 ನಾನು ಇದೇ ಸ್ಟೋರಿ ಒಂದಕ್ಕೊಂದು ಲಿಂಕೇ ಆಯ್ತಾ ಇರೋಲ್ಲ, ಅಂದರೆ ಇದು ಬೇರೆ ಮೂವಿ ಅಂತೆ.
ಅಯ್ಯೋ ಸರಿ ಅಂತ ಅನ್ಕೊಂಡು ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಇವಾಗ ಕಿಚನ್ನಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಪುನಃ. ಇವತ್ತಂತೂ ಮ್ಯಾಕ್ಸಿಮಮ್ ಟೈಮ್ ಕಿಚನಲ್ಲೇ ಸ್ಪೆಂಡ್ ಮಾಡ್ಬಿಟ್ನಾ ಅಂತ ಬೇಜಾರಾಗ್ತಾ ಇದೆ ನನಗೆ. ಏನಿಲ್ಲ, ಆವಾಗಲೇ ಎಲ್ಲ ಮನು ಮಲ್ಕೊಂಡ್ರು ಅಂದ್ಬಿಟ್ಟು ಇದು ಯಾವುದು ಗ್ರೈಂಡ್ ಮಾಡ್ಕೊಳ್ಳಿಲ್ಲ ನಾನು. ಎತ್ತಿಟ್ಕೊಂಡಿದ್ದವಳು ಮತ್ತೆ ಡಿಸ್ಟರ್ಬ್ ಆಗತ್ತಲ್ಲ ಅಂದ್ಬಿಟ್ಟು ವಾಪಸ್ ತೆಗೆದಿಟ್ಟಿದೆ. ಅದು ಡೇಟ್ಸ್ ಎಲ್ಲ ಬಿಡಿಸಿ ಮಿಕ್ಸ್ ಮಾಡಿ ಇಟ್ಟಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಉಂಡೆ ಕಟ್ಕೊಳ್ಳೋಣ ಅಂತ. ಇವತ್ತೆಲ್ಲಾನು ಮುಗಿಸ್ಬಿಟ್ರೆ ನೆಕ್ಸ್ಟ್ ಉಳಿದಿರೋ 3 ಡೇಸನ್ನು ಆರಾಮಾಗಿ ಕಳಿಬೋದು. 4 ಲಾಂಗ್ ಡೇಸ್ ರಜೆ ಇವಾಗ ನನಗೆ. ಇವತ್ತು ಅಫಿಷಿಯಲ್ ಹಾಲಿಡೇ ಕ್ರಿಸ್ಮಸ್ದು. ನಾಳೆ ನಾನೇ ರಜೆ ಹಾಕ್ಕೊಂಡಿದ್ದೀನಿ. ನಂದು ಒಂದೇ ಒಂದು ರಜೆ ಉಳ್ಕೊಬಿಟ್ಟಿತ್ತು. ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಕೊಂಡು ನಾಳೆ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇ ವೀಕೆಂಡು ಅಷ್ಟೇ. ಇನ್ನೇನಿದ್ರು ಮಂಡೇ ಆಫೀಸು ನನಗೆ. ಪುಡಿ ಮಾಡ್ಕೊಂಡಿದ್ದೇನೋ ಆಯಿತು. ಇವಾಗ ಕೂತ್ಕೊಂಡು ಆರಾಮಾಗಿ ಲಡ್ಡು ಪ್ರಿಪೇರ್ ಮಾಡೋಣ. ನಮ್ಮ ಹಸ್ಬೆಂಡು ಕೈ ಹಾಕ್ತಾರೆ ಲಡ್ಡು ಮಾಡೋಕ್ಕೆ. ನಮ್ಮ ಕೈ ಕೊಳೆ ಆಗಿದೆ, ನಾವು ತೊಳ್ಕೊಬಹುದು. ಈಗ ಊಟ ಮಾಡಿ ಕೈ ತೊಳ್ಕೊಂಡಿದ್ದಲ್ವಾ? ಅದಾನು ಕೊಳೆ ಆಯ್ತಿಲ್ಲಲ್ಲ, ಇಕ್ಬಿಟ್ಟು ಅಲ್ಲಿ ಇಲ್ಲಿ ಇಲ್ಲ ಈ ಕಡೆ ಇಕ್ತಿಲ್ಲ, ಕೈ ಫುಲ್ ಕೊಳೆ ಆಗೈತೆ. ಅದೇನಿದ್ರು ಸ್ನಾನ ಮಾಡಿದ್ರೇನೆ ಹೋಗೋದಿಲ್ಲ. ಹಂಗೆ ಪರವಾಗಿಲ್ಲ, ಬರೀ ಕೈ ಇದು ತೊಳ್ಕೊಂಡು ಬಂದೈತೆ. ಇಲ್ಲ ಇಲ್ಲ, ಫುಲ್ ಸ್ನಾನ ಮಾಡಬೇಕು. ಅದು ಸ್ನಾನ ಮಾಡ್ಕೊಂಡು ಹೋಗು. ಬಿಸಿನೀರಿಗೆ ಇವಾಗ ಆನ್ ಮಾಡಬೇಕು. ಅದು ಆಗಕ್ಕೆ ಇನ್ನೂ 2 ಅವರ್ ಆಗುತ್ತೆ. ಆಗಲ್ಲ, ಅದಕ್ಕೆ ನೀವು ಮಾಡ್ತಾ ಇರು. ಮುಗಿದ್ಮೇಲೆ ನೋಡ್ತೀನಿ. ನಂದೊಂದು ತಿನ್ನಕ್ಕೂ ಕೈ ಹಾಕಂಗಿಲ್ಲ, ಗಲೀಜಾಗೈತೆ. ಇನ್ನು ಬಾಯಿ ಹಾಕಿಲ್ಲ ಮಗ, ಕೈಯೇ ಹಾಕಲ್ಲ. ಕೈ ಗಲೀಜಾದ್ಮೇಲೆ ಬಾಯಿ ಗಲೀಜಾಗಿರೋ ಬಾಯಿ ಆಗಲ್ಲ. ಬಾಯಿ ಹೆಂಗೆ ಗಲೀಜಾಗ್ತದೆ? ಇಷ್ಟೊತ್ತು ಮಾತಾಡ್ದಲ್ಲ, ಗಲೀಜಾಗಿ ಧೂಳೆಲ್ಲ ಹೋಗಿರತ್ತೆ ಒಳಗಡೆಗೆ, ಗಲೀಜಾಗಿರತ್ತೆ. ಸದ್ಯಕ್ಕೆ ಉಂಡೆ ಕಟ್ಟಬೇಕು. ಎಂಥ ಸೋಂಬೇರಿ ಗೊತ್ತಾ, ಇಷ್ಟು ಸೋಂಬೇರಿ. ನಾನು ಪುಡಿ ಜಾಸ್ತಿ ಇರೋದು ನೋಡಿ ಉಂಡೆಗಳು ಜಾಸ್ತಿ ಆಗತ್ತೆ. ಒಂದು 30-35 ಉಂಡೆ ತನಕ ಆಗತ್ತೆ ಅಂತ ಅನ್ಕೊಂಡ್ರೆ ಏನಿಲ್ಲ, 22 ಉಂಡೆ ಆದವು ಅಷ್ಟೇ. ಇಷ್ಟೇ ಆಗಿದ್ದು. ಅದರಲ್ಲಿ 2 ಉಂಡೆ ನಾನೊಂದು, ಮನು ತಿನ್ನೋದೇ ಇಲ್ಲ, ಕೈ ಗಲೀಜಾಗೈತೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಬರ್ತಾನೆ ಇದ್ರು. ಇಲ್ಲಾಂದ್ರೆ ಅದೊಂದು ಉಂಡೆ ಆಗಿರೋದು. ನಾನು ತಿನ್ಲಿಲ್ಲ, ನೀನು ಬಲವಂತವಾಗಿ ತಿನ್ಸಿದ್ದು ನನಗೆ. ಟೇಸ್ಟ್ ಹೆಂಗಿದೆ ನೋಡು ಅಂತ. ಅಯ್ಯಪ್ಪ, ನನ್ನ ಬಾಯಲ್ಲೇ ಬಂದಿಲ್ಲ ಈ ಡೈಲಾಗು, ಟೇಸ್ಟ್ ಹೆಂಗಿದೆ ನೋಡು ಅಂತ. ಚೆನ್ನಾಗಿದೆ. ಆಮೇಲೆ ನೆನ್ನೆ ಹೇಳ್ತಾ ಇದ್ರು, ನಾನು ತಿನ್ನಲ್ಲ, ಜಾಸ್ತಿ ಮಾಡ್ಕೊಬೇಡ, ನೀನು ಒಬ್ಳಿಗೆ ಮಾಡ್ಕೊ, ನಾನು ಇದೆಲ್ಲ ತಿನ್ನಲ್ಲ ಸ್ವೀಟು ಅಂತ. ಈಗ ಅಲ್ಲಿ ತಟ್ಟೆ ಕಡೆಗೆ ತಿರುಗಿ ನೋಡ್ತಾನೆ ಅವ್ರೆ. ಅವು 22 ಅಂದರೆ 11 ದಿನ ಬರಬೇಕಲ್ವಾ, ಇನ್ಕ್ಲೂಡಿಂಗ್ ಇವತ್ತು 11 ದಿನ ಅಂತ ಖಂಡಿತ ಬರಲ್ಲ. ಮೂರನೇ ದಿನಕ್ಕೆ ಖಾಲಿ ಆಗಿರೋದು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the